ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮಗೆ ಹೆಚ್ಚಿನ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ. ರಾಜ್ಯದ ಜೈಲುಗಳಲ್ಲಿ ಹೊಸ ರೂಲ್ಸ್ ನ ತಂದಿದ್ದಾರೆ. ದರ್ಶನ್ ಸೇರಿ ಇತರ ಕೈದಿಗಳಿಗೂ ವಿಶೇಷ ಏನು ಸೌಲಭ್ಯ ಆಯಿತು ಅದಕ್ಕೆ ಕುತ್ತು ಅಂತಾನೆ ಹೇಳ್ಬೋದು. ರಾಜ್ಯದ ಜೈಲುಗಳಲ್ಲಿನ ಒಂದು ಕೈದಿಗಳೇನಿದ್ದಾರೆ ಅವ್ರಿಗೆ ಹೊರಗಿನಿಂದ ಆಹಾರ ಇರ್ಬೋದು ಅಥವಾ ಬಟ್ಟೆ ಹಾಸಿಗೆ ಸರಬರಾಜು ಇರ್ಬೋದು, ಆ ಒಂದು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಮಹತ್ವದ ಒಂದು ಸುತ್ತೋಲನ್ನ ಹೊರಡಿಸಿದ್ದಾರೆ. ಇದರಿಂದ ಆಕ್ಟರ್ ದರ್ಶನ್ ಅವರು ಏನಿದ್ದಾರೆ ಅವರು ಸೇರಿ ಇತರ ಕೈದಿಗಳಿಗೂ ಸಹ ಹೊರಗಿನಿಂದ ಸಿಗುತ್ತಿದ್ದ ಸೌಲಭ್ಯಗಳಿಗೆ ಕುತ್ತು ಎದುರಾಗಲಿದೆ ಅಂತ ಹೇಳಲಾಗ್ತಿದೆ. ವಿಚಾರಣಾಧೀನ ಆರೋಪಿಗಳಿಗೆ ಒದಗಿಸುವ ಸೌಕರ್ಯದ ಬಗ್ಗೆ ಹೊಸ ಸುತ್ತೋಲೆ ಹೊರಡಿಸಲಾಗಿದೆ. ಆರೋಪಿಗಳು ಜೈಲಿನಲ್ಲೂ ಕೊಡುವ ಬ್ಲಾಂಕೆಟ್ ಬಳಸಬೇಕು. ಹೆಚ್ಚುವರಿಯಾಗಿ ಒಂದು ಬ್ಲಾಂಕೆಟ್ ನೀಡಲಾಗುತ್ತೆ, ಆದರೆ ಯಾವುದೇ ಹಾಸಿಗೆ ಸೌಲಭ್ಯ ಇರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇತ್ತೀಚೆಗೆ ಕೋರ್ಟ್ ಆದೇಶದ ಮೂಲಕ ದರ್ಶನ್ ಅವರಿಗೆ ಹೆಚ್ಚುವರಿ ಒಂದು ಬ್ಲಾಂಕೆಟ್ ನ ಪಡೆದಿದ್ರು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ಹೆಚ್ಚುವರಿ ಸೌಲಭ್ಯ ಒದಗಿಸುವ ಅಧಿಕಾರ ಡಿಜಿಪಿಗೆ ಇರಲಿದೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ಯಾಕ್ ಮಾಡಿರುವ ಆಹಾರ ನೀಡಲು ಅವಕಾಶವಿದ್ದು ಬಾಳೆಹಣ್ಣು, ಸೇಬು, ಸೀಬೆಹಣ್ಣು, ಸಪೋಟ ಸೇರಿ 2 kg ಅಷ್ಟಿರಬೇಕು. ಡ್ರೈ ಫ್ರೂಟ್ಸ್, ಬೇಕರಿ ತಿನಿಸು ಸೇರಿ 500 ಗ್ರಾಂ ಮೀರುವಂತಿಲ್ಲ. ವಿಚಾರಣಾಧೀನ ಕೈದಿಗಳಿಗೆ 2 ಜೊತೆ ಬಟ್ಟೆ, 2 ಒಳ ಉಡುಪು ನೀಡುವುದು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಹಾಗೆ ಜೈಲಿನಲ್ಲಿ ದೈಹಿಕ ತಪಾಸಣೆ ಇರಬಹುದು ಅಥವಾ ಸೆಕ್ಯೂರಿಟಿ ತಪಾಸಣೆ ನಡೆಸುವಂತೆ ಸೂಚನೆ ನೀಡಿದ್ದು, ಅಗತ್ಯವಿದ್ದರೆ ಜೈಲಿನ ಅಧಿಕಾರಿಗಳಿಂದ ಯಾವುದೇ ರೀತಿಯ ತಪಾಸಣೆ ಮಾಡಬಹುದು. ತಕ್ಷಣವೇ ಈ ಒಂದು ನಿಯಮವನ್ನು ಜಾರಿಗೆ ಬರಬೇಕು ಅಂತ ಅವರು ಆದೇಶ ಮಾಡಿದ್ದಾರೆ. ಇನ್ನು ಜೈಲುಗಳಲ್ಲಿ ಜಾರಿಗೆ ಬರಲಿರುವ ಈ ಹೊಸ ನಿಯಮ ಜಾರಿ ಮಾಡಿ ಎಲ್ಲಾ ಕಾರಾಗೃಹ ಜಿಲ್ಲಾಧಿಕಾರಿಗಳಿಗೆ ಜೈಲಾಧಿಕಾರಿಗಳಿಗೆ ಡಿಜಿಪಿ ಸೂಚನೆ ನೀಡಿದ್ದಾರೆ. ಈ ಮೂಲಕ ನಟ ದರ್ಶನ್ ಆಗಿರ್ಬೋದು ಅಥವಾ ಪವಿತ್ರ ಗೌಡ ಸೇರಿ ಯಾರೆಲ್ಲ ಜೈಲಿನಲ್ಲಿ ಹೆಚ್ಚುವರಿ ಸವಲತ್ತು ಪಡೆದಿದ್ರೋ ಅದಕ್ಕೆಲ್ಲ ಬ್ರೇಕ್ ಬೀಳಲಿದೆ. ಕಳೆದ ವರ್ಷ ನಟ ದರ್ಶನ್ಗೆ ಜೈಲಿನಲ್ಲಿ ಸಿಕ್ಕ ವಿಶೇಷ ರಾಜ್ಯಾತೀತ ಸುದ್ದಿ ಸಖತ್ ಸದ್ದು ಮಾಡಿತ್ತು ಕರ್ನಾಟಕದಲ್ಲಿ. ಅದಾದ ಬಳಿಕ ಜೈಲಿನ ವಿಚಾರಗಳಿರ್ಬೋದು ಅಥವಾ ನಿಯಮಗಳಿರ್ಬೋದು ಮುನ್ನೆಲೆಗೆ ಬಂತು. ಯಾಕೆ ಇಷ್ಟೊಂದು ಜೈಲಿನಲ್ಲಿ ಅವ್ಯವಹಾರ ನಡೀತಿದೆ, ಈ ರೀತಿ ಅನೇಕ ಒಂದು ವಿಷಯಗಳು ಜನರ ಪಬ್ಲಿಕ್ಗೆ ಸಿಗ್ತಾ ಹೋಗ್ತು. ಸೊ ಇತ್ತೀಚೆಗೆ ಕೋರ್ಟ್ ಸಹಿತ ರಾಜ್ಯದ ಎಲ್ಲಾ ಜೈಲುಗಳಲ್ಲಿನ ಕೈದಿಗಳಿಗೆ ಮನೆ ಊಟ ಇತರ ಸೌಲಭ್ಯಗಳ ಸರಬರಾಜು ಕುರಿತು ಮಾರ್ಗಸೂಚಿ ರೂಪಿಸುವ ಬಗ್ಗೆ ಒಂದು ಮೌಖಿಕವಾಗಿ ತಿಳಿಸಿತ್ತು. ಇದರ ಬೆನ್ನಲ್ಲೇ ಕಾರಾಗೃಹ ಡಿಜಿಪಿ ಅವರಿಂದ ಆದೇಶ ಹೊರಬಿದ್ದಿರುವುದು ಒಂದು ಕುತೂಹಲ ಮೂಡಿಸಿದೆ. ಇನ್ನು ಜೈಲಿನ ಆಹಾರ ಪ್ರಮಾಣೀಕರಿಸಲಾಗಿದೆ. ಆದೇಶದಲ್ಲಿ ಅಲೋಕ್ ಕುಮಾರ್ ಅವರು ಬೆಂಗಳೂರು ಕಾರಾಗೃಹದ ಊಟ ಆಹಾರ ಪದಾರ್ಥಗಳನ್ನು ಭಾರತೀಯ ಆಹಾರ ಸಂರಕ್ಷಣಾ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI ಏನ್ ಹೇಳ್ತಾರೆ ಅದನ್ನ ಪರಿಶೀಲಿಸಿದೆ. ಜೈಲಿನಲ್ಲಿ ಉತ್ತಮ ಆಹಾರ ನೀಡಲಾಗ್ತಿದೆ. ಹೊರಗಿನಿಂದ ಕೈದಿಗಳಿಗೆ ಆಹಾರ ಅನುಮತಿಸುವುದಿಲ್ಲ. ಹಾಸಿಗೆ ಬಟ್ಟೆ ಒದಗಿಸುವ ಬಗ್ಗೆ ಹೊಸ ನಿಯಮಗಳನ್ನ ರೂಪಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಮ್ಯಾನ್ಯುಯಲ್ ಅಂದ್ರೆ ಜೈಲುಗಳಲ್ಲಿ ಮ್ಯಾನ್ಯುಯಲ್ ಪ್ರಕಾರ ನೀಡುವ ಬೆಡ್ಶೀಟ್ ಗಳನ್ನೇ ವಿಚಾರಣಾಧೀನ ಕೈದಿಗಳು ಬಳಸಬೇಕು. ಇನ್ನು ಕೈದಿಗಳ ಆಹಾರ ಇರಬಹುದು ಅಥವಾ ಬಟ್ಟೆ ಹಾಸಿಗೆ ಪೂರೈಕೆ ನಿಯಂತ್ರಣಕ್ಕೆ ಎಲ್ಲಾ ಜೈಲಾಧಿಕಾರಿಗಳಿಗೆ ಒಂದು ಸೂಚನೆ ನೀಡಲಾಗಿದೆ. ಇನ್ನು ಕುಟುಂಬದವರು ನೋಡಲು ಸಂದರ್ಶನಕ್ಕೆ ಬಂದಾಗ ಕೈದಿಗಳಿಗೆ ಖಾಸಗಿ ವ್ಯಕ್ತಿಗಳಿಂದ ನಿರ್ದಿಷ್ಟ ಪ್ರಮಾಣದಲ್ಲಿ ಊಟ ನೀಡಬಹುದಾಗಿದೆ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ, ಮಾಹಿತಿ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.